ಈಕಿನ ನೋಡ್ರಿ ನಮ್ಮ ಮಗಳು ಈ ಕಡೆಕ ಈಗ ನೋಡ್ರಿ ನಾವಾಗ ಸಾಲ ಭಾಳ ಆಗ್ಬಿಟ್ಟೈತ್ರಿಪ್ಪ ಅದ್ರ ಸಂಬಂಧ ರೊಕ್ಕ ಕೊಟ್ಟು ಮಾಡ್ಕೊರಿ ಅನ್ನಕತ್ತಿರೋದು ಅದು ಬಿಟ್ರೆ ಮತ್ತೇನು ತೊಂದ್ರೆ ತಾಪತ್ರ ಏನಿಲ್ರಿ ಅಂತಕ್ಕ. ಹುಡುಗಿ ಯಾಕೆ ವಯಸ್ಸಾದಂಗೆ ಕಾಣ್ತತಿ, ಹುಡುಗನಿಗಿಂತ ಜಾಸ್ತಿ ಇರ್ಬೇಕು. ಹುಡುಗಿಗೆ ವಯಸ್ಸು ಎಷ್ಟ್ರಿ? ನಿಮ್ಮ ಹುಡುಗಿಗೆ ಎಷ್ಟ್ರಿ ವಯಸ್ಸು? ಅವಂಗ 28 ವರ್ಷ ಆತ್ರಿ. ಭಾಳ ತಡ ಆತಲ್ರಿ, 25 24 ಅಂದ್ರೆ ಲಗ್ನ ಆಗ್ಬಿಡ್ತಾವ ಈಗಂತ್ರು. ಆದ್ರೆ ಭಾಳ ತಡ ಆತ. ಅದು ಅವ ಈಗ ಮದುವೆ ಅನ್ಕೊಂತ ಬಾರಿ ತಡ ಮಾಡ್ಬಿಟ್ಟ. ಆಮೇಲೆ ಈಗ ಹಿಂಗ ಐತಿ ಕನ್ಯೆ ಅನ್ನತ್ಲೆ ಮಾಡ್ಕೊಳ್ಳೋಣ ಹ್ಞೂ ಅಂತೇಳಿ ಒಪ್ಕೊಂಡಿದ್ದ ಅಷ್ಟೇ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮದುವೆ ಹೆಳಮಾತಾಗಿ ಹೋಗಿರ್ತಿತ್ತು. ಅವನ ತಡ ಮಾಡಿದ, ಭಾರಿ ತಡ ಮಾಡಿದ. ಹೌದಾ? ನಮ್ಮ ಹುಡುಗಿಗೆ 26 ವರ್ಷ. ಓ ಅಂದ್ರೆ ಭಾಳ ದೊಡ್ಡ ಕಂಡಂಗೆ ಕಂಡ್ಲ. ಬಡತನ ಕಷ್ಟ ಏನ್ ಮಾಡ್ತೀರಿ ಹೇಳ್ರಿ. ಹಂಗ ಸುಖದಾಗ ತಿಂದು ಉಂಡು ಚೈದು ಇದ್ರೆ ಆಮೇಲೆ ಈ ಪಾರ್ಲರ್ಗೆಲ್ಲ ಹೋಗವಲ್ಲ ಈಗಿನ ಹುಡುಗರು, ಹಂಗೆ ಯಾವತ್ತು ನನ್ನ ಮಗಳು ಹೋಗಿಲ್ರಿ. ಹಂಗಾಗಿ ಸ್ವಲ್ಪ ಏನಾರ ವಯಸ್ಸಾದಂಗೆ ಅನಿಸಿದ್ಲ. ಏನ ಸಣ್ಣ ವಯಸ್ಸು, 26 ವರ್ಷ ಬರೇ. ಅಲ್ಲ ಆದ್ರೆ 26 ವರ್ಷ ಅಂದ್ರೆ ಭಾಳನೇ. ಯಾಕೆ ನಿಮ್ಮ ಹುಡುಗಿಗೆ ಇಷ್ಟೊತ್ತಿ ಅಲ್ಲ ಕನ್ಯೆ ಅದಾರ ಅಂದ್ರೆ ಸಾಕು, ನಾ ಮುಂದೆ ನೀ ಮುಂದೆ ಅಂತಾರ. ಲಗ್ನ ಆಗ್ಬಿಡ್ಬೇಕಿತ್ತಲ್ಲ. ಆಕಿನೂ ಸೇಮ್ ನಿಮ್ಮ ಮಗನಂಗೆ ದೌಡ್ ಮದಿವಲ್ಲ ಅಂತೇಳಿ ಅನ್ಕೊಂತಾನೆ. ಅವ್ರ ಅಕ್ಕಗಳು ಬೇರೆ ಇದ್ರಲ್ಲ, ಎಲ್ಲಾರು ಆಗ್ಲಿ ಬಿಡು ಅರ್ಜೆಂಟ್ ಏನೈತಿ ಅನ್ಕೊಂತಾನೆ ಹಿಂಗಾಗಿದ್ದು. ಆಮೇಲೆ ನಮಗೆ ರೊಕ್ಕ ಕೊಟ್ಟ ಮಾಡ್ಕೊರಿ ಅಂತ ನಾವು ಅಂದ್ವಿ. ಕೆಲವ್ರು ಹ್ಞೂ ಅಂದ್ರು, ಕೆಲವ್ರು ಹ್ಞೂ ಅನ್ಲಿಲ್ಲ. ಹ್ಞೂ ಅಂದವ್ರು ನಮ್ಗೆ ಇಷ್ಟ ಆಗಲಿಲ್ಲ. ಈಗ ನೋಡ್ರಿ ನೋಡಕ್ ಬಂದಿರಿ, ನಮಗೆ ಹುಡುಗ ಒಪ್ಪಿಗೆ ಅದಾನ. ನಿಮಗೆ ಹುಡುಗಿ ಒಪ್ಪಿಗೆ ಅದಾಳ ಅಂದ್ರೆ ಗಡ ಮಾಡಿ ಮುಗಿಸ್ಬಿಡೋಣ. ಆಮೇಲೆ ಜೋರ್ ದಾಮ್ದು ಮದುವೆ ಎಲ್ಲ ನಮ್ಮ ಕೈಲಿ ಆಗುದಿಲ್ಲ. ನನಗೂ ವಯಸ್ಸಾಗೈತ್ರಿ, ಆರಾಮ ಹೊಂದಿಲ್ಲ. ನೋಡ್ರಿ ಸಂಕ್ಷಿಪ್ತ ಗಡ ಮದುವೆ ಮಾಡ್ಕೋತೀರಿ ಅಂದ್ರೆ ನಮ್ಗೆ ಇನ್ನೂ ಓಕೆನ. ಹಾ ಸಂಕ್ಷಿಪ್ತ ಮಾಡ್ಕೊಳ್ಳೋಣ ಬಿಡ್ರಿ, ಅದಕ್ಕೇನಂತ. ಮದುವೆ ಆಗೋದು ಮುಖ್ಯ. ಓ ಸುಮ್ಮನಿರ್ಲ, ಹಂಗೆ ಅನ್ಬೇಡ. ಏನು ಕಲ್ತೀಯವ? ನಂದು 10ನೇ ಆಗಿದ್ರಿ, ಅಷ್ಟ ಜಾಸ್ತಿ ಓದಿಲ್ಲ. ಓ ಹೌದನ? ಮನೆ ಕೆಲಸ ಎಲ್ಲ ಚೊಕ್ಕ ಬರ್ತೈತಲ್ಲ? ಓ ಎಲ್ಲ ಬರ್ತೈತ್ರಿ. ಆಯ್ತಲ್ಲ ಬಿಡು, ಮತ್ತೆ ಮನೆ ಕೆಲಸ ಎಲ್ಲ ಚೊಕ್ಕ ಬರ್ತೈತಿ ಅಂದ್ರೆ ಮತ್ತೇನೈತಿ. ಆಗಲಿ ಒಳ್ಳೇದಾಗಲಿ. ಸರಿ, ನಾವು ಮನೆಗೆ ಹೋಗಿ ಫೋನ್ ಹಚ್ಚೇತೇವ್ರಿ. ಸರಿ ಅದಕ್ಕೇನಂತ ತಗೋರಿ. ನೋಡ್ರಿ ಹುಡುಗಿ ಮನ್ಸಿಗೆ ಬಂದಾಳ ಅಂದ್ರೆ ಹೇಳ್ರಿ. ಈಗ ನಾಳೆ ಇನ್ನೊಂದು ಸಂಬಂಧ ಬರೋದೈತಿ. ಅವ್ರಂತರೂ ತುದಿಗಾಲಾಗ ನಿಂತಾರ. ನೀವು ಏನನ್ನೋದು ಇವತ್ತು ಸಂಜೆ ಮಟ್ಟ ಹೇಳ್ಬಿಡ್ರಿ ಮನೆಗೆ ಹೋಗತ್ಲೆ. ನಾವು ನಾಳೆ ಬೆಳಗ್ಗೆ ಅವ್ರಿಗೆ ಬರಾಕ್ ಫೋನ್ ಹಚ್ಚಿ ಹೇಳ್ಬೇಕು. ಅದಕ್ಕೆ ಬೇಡ ನನಗೆ ಹುಡುಗಿ ಮನ್ಸಿಗೆ ಬಂದಾಳ, ನೀವು ಯಾರಿಗೆ ಬಾ ಅಂತ ಹೇಳಕ್ ಹೋಗ್ಬೇಡ್ರಿ. ನಾ ಮಾಡ್ಕೊತೀನಿ, ನಂಗೆ ಇಷ್ಟ ಆದ್ಲ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಯಾರಿಗೆ ಬಾ ಅನ್ನಕ್ ಹೋಗ್ಬೇಡ್ರಿ. ಏನು ಬೇಡ, ನಾ ಮಾಡ್ಕೊಂತೀನಿ. ಅಲ್ಲಲ್ಲ ಮನೆಗೆ ಹೋಗಿ ಹೇಳಂತಡಿ. ಮನೆಗೆ ಹೋಗಿ ಅದನ್ನ ಹೇಳೋದು ಸುಮ್ಮನಿರವ. ನಂಗೆ ಒಪ್ಪಿಗೆ ಐತಿ. ನಾವು ಮದ್ವಿದ ತಾರೀಕು ಫಿಕ್ಸ್ ಮಾಡಿ ನಿಮ್ಗೆ ಹೇಳ್ತೀವಿ. ಸರಿ ಆಯ್ತಲ್ಲ, ಮತ್ತೆ ಅವನ ಒಪ್ಕೊಂಡ ಬಿಟ್ಟ. ಇದನ್ನ ಮನೆಗೆ ಹೋಗಿ ಹೇಳ್ತೇವೆ ಅಂದಿದ್ದು, ಮತ್ತೆ ಆತ್ ತಗೋರಿ ಅವ ಒಪ್ಕೊಂಡಾನ. ಸರಿ, ಹಂಗಾರೆ ನೀವು ಒಪ್ಕೊಂಡಿರಲ್ಲ, ನಾ ಹಂಗಾರೆ ಬಾ ಅಂತ ಹೇಳೋದಿಲ್ಲ ತಗೋರಿ ಅವ್ರಿಗೆ. ಮದ್ವೆ ದಿನಾನ ರೊಕ್ಕ ಕೊಡ್ತೀರಾ ತಾಳಿ ಕಟ್ತಿದ್ದಂಗೆ? ಆಯ್ತು ತಗೋರಿ. ಗುಡಿಯಾಗ ತಾಳಿ ಕಟ್ಸೋಣ ಅಂತ ಅನ್ಕೊಂಡೇನಿ. ಜೋರ್ ದಾಮ್ದು ಮೇಲೆ ನಮಗೂ ಮಾಡೋಕ್ಕಾಗಲ್ಲ ಈಗ. ಯಾಕಂದ್ರೆ ಅದೇ ರೊಕ್ಕ ನಾವು ಮದ್ವೆಗೆ ಉಪಯೋಗಿಸ್ಕೊತಿದ್ವಿ. ಮತ್ತು ಅದೇ ರೊಕ್ಕ ನಿಮಗೆ ಕೊಡ್ಬೇಕಲ್ಲ. ಇನ್ನು ಮದ್ವೆಗೆ ನಮ್ಗೆ ಜೋರಾಗಿ ದಾಮ್ದು ಮೇಲೆ ಮಾಡೋಕ್ಕಾಗಲ್ಲ. ಗುಡಿಯಾಗ ತಾಳಿ ಕಟ್ಟಿಸಿ ಆ ರೊಕ್ಕ ನಾನು ನಿಮ್ಮ ಪೂರ ಕೈಯಾಗ ಕೊಟ್ಬಿಡ್ತೇವೆ ತಗೋರಿ. ನಿಮ್ಮ ಕಷ್ಟನಾರ ಬಗ್ಗೆ ಅರಿತೈತಿ. ಹುಡುಗಿಗೆ ನೀವೇನೇನು ಹಾಕ್ತೀರಿ? ಹುಡುಗಿಗೆ ನೋಡ್ರಿ ನಾವೇನು ಹಾಕಲ್ಲ. ನಮ್ಮ ಹತ್ರ ಏನೂ ಇಲ್ಲ ಬಂಗಾರ ಬೆಳ್ಳಿ ಹಾಕಕ್ಕ. ಎಲ್ಲ ನೀವೇ ಹಾಕೋಬೇಕು. ನೀವೇ ಹಾಕೋಬೇಕಂದ್ರೆ ನಿಮ್ಮ ಮನೆ ಸೊಸಿ ಏನು ಹಾಕಿದ್ರಿ ನಮ್ಮ ಮನೆಗೆ ಕೊಡ್ತಾಳ? ಎಲ್ಲ ನಿಮ್ಮ ಮನೆಗೆ ಅಲ್ಲ. ಅಲ್ಲ ಇದು ಒಳ್ಳೆ ಕತೆ ಆಯ್ತು. ಎಲ್ಲ ನಿಮಗೆ ಕೊಡಬೇಕು, ನಾವೇ ಹಾಕ್ಬೇಕಾ? ಆಯ್ತು ತಗೋರಿ, ಕರೆ ತಾಳಿ ಈಗ ಸದ್ಯಕ್ಕೆ ಇರಲಿ. ನೋಡೋಣ ಮುಂದೆ ಯಾವತ್ತಾರ ಬಂಗಾರ ತಾಳಿ ಮಾಡ್ಸೋದಾದ್ರೆ. ಈಗೇನು ಬಂಗಾರ ತಲೆ ಮ್ಯಾಗ ಹೊಡಿ ಅಂತ ಬಂದವು. ಬಂಗಾರ ಸಾಮಾನು ತರಾನ ಕಾಣುವಂಥವು, ನಕಲಿ ಸಾತು, ಕಿವ್ಯಾನು ಆತು, ಬಳಿ ಆತು, ಎಂತ ಬೇಕಂತ ಬಂದವು. ಆಯ್ತು ತಗೋರಿ, ನೀವೇನೇನು ಹಾಕ್ತೀರಾ ಹಾಕಿ ಹುಡುಗಿ ರೆಡಿ ಮಾಡಿ ಇದು ಮಾಡ್ರಿ. ನೀವು ಇದು ಇಲ್ಲೇ ಇರ್ತೀರಲ್ಲ? ಇಲ್ಲೇ ಇರೋದ್ರಿ. ನಾವು ಇಲ್ಲೇ ಇರೋದು. ಸಾಲ ಭಾಳ ಆಗೈತಲ್ಲ, ನೀನು ಹೋತ್ರಿ ಇದ್ದಿದ್ದು ಹಂಗಾಗಿ. ಶಾಂತಕ್ಕ. ಪರಕ ನೀಟ್ ಬಾಯಿಲೆ. ಅಲ್ಲ ಈ ಸಂಬಂಧ ಒಪ್ಕೋಬೇಡ. ನಾಳೆ ನಿನ್ನ ಮಗ ದುಡ್ದಿದ್ದೆಲ್ಲ ಹಳೆಗುಳದೆಲ್ಲ ಸಾಲ ಹರ್ಕೊಳಕ್ಕೆ ಮೆಲ್ಲಕ್ಕ ಮಗಳಿಗೆ ಪಾಠ ಕಲಿಸಿ ರೊಕ್ಕ ಎಲ್ಲ ಸರಬರಾಜು ಮಾಡ್ಕೊಳಕತ್ತಾರಂದ್ರೆ ಏನು ಮಾಡ್ತಿ? ನೀ ಹೇಳೋದು ಬರಬರಿನ. ಇವ ಊರು ಬಾಡ್ಯ ನಮಗಿಂತ ಮುಂಚೆ ಕುಣಿ ಹಾಕತ್ತಾನ. ಈಕಿನ್ನ ಮಾಡ್ಕೊಳ್ಳೋದು ಅಂತೇಳಿ ಏನು ಮಾಡೋದಂತೇಳಿ ತಿಳಿವಲ್ತ ಪರಕ. ಹೆಂಗಾರ ಮಾಡಿ ತಡಿ, ಸಾಲರ ಎದ್ರ ಸಂಬಂಧ ಆಗೈತಿ, ಏನಾರ ಮಾಡಿ ಬೇಡ ಅಂತ ಹೇಳ್ಬೇಕು ಇದನ್ನ. ಅದು ಟೈಲೆಟ್ಟಿಂದ ಬಾಗಿಲು ಮುರಿತ್ರಿ. ಶಾಂತಕ್ಕ, ಗೌಡ್ರು ಮನ್ಯಾಗ ಏತ್ ಬರೋದು ಬಿಟ್ಟತ್ತ, ಇಲ್ಲಿ ಬಂತೇಳಿ ಇಡ್ಸ್ಯಾರ ನೋಡು. ಅಲ್ಲ ಇಲ್ಲಿ ಏನು ಮಾಡಕತ್ತೀವಿ ಇವ್ರು ಅಂದತ್ತಾಗ. ನಮಗೆ ಇವ್ರದ್ದು ಏನಪ್ಪ ಎತ್ತ ಹಕ್ಕಿಕತ್ತಂತ ಚಿಂತೆ ಎತ್ತಿದ್ರೆ ಇವ್ರಿಗೆ ಟೈಲೆಟ್ ಬಾಗಿಲ ಮುರಿದತ್ತನ್ನ ಚಿಂತೆ. ಅಂದಂಗ ಅಣ್ಣಾರ ಸಾಲರ ಎದ್ರ ಸಂಬಂಧ ಆಗೈತ್ರಿ ನಿಮಗಿಷ್ಟ? ಅದು ಇರ್ತಾವಲ್ರಿ 108. ಅದು ನಮ್ಮ ತಮ್ಮ ಒಬ್ಬ ಅದಾನ್ರಿ. ಅವಾಗ ಏನೋ ಒಂದು ದಂಧೆ ಮಾಡ್ತಾನೆ, ನನಗೆ ರೊಕ್ಕ ಕೊಡ್ಸಣ್ಣ ಅಂತಂದ. ಒಂದು ಬರೋಬ್ಬರಿ ಒಂದು 15 ಲಕ್ಷ ರೂಪಾಯಿ ಮಟ ನಮ್ಮ ಹೊಲವತ್ತಿ ಹಾಕಿ ನಾನು ನಂಬಿಕೆ ಮೇಲೆ ನಮ್ಮ ತಮ್ಮ ಅನ್ನೋದು ಇದ್ರೊಳಗೆ ನಡ್ಕಾಯಿ ಕೊಡಿಸ್ಬಿಟ್ಟೆ. ಊರು ಬಿಟ್ಟು ಓಡೇಬಿಟ್ಟೆ ಎಲ್ಲ ರೊಕ್ಕ ತೊಗೊಂಡು.
ಸಾಲ ಕೊಟ್ಟವ್ರು ಸುಮ್ಮನೆ ಇರ್ತಾರ. ನನ್ನ ಹೊಲದ ಕಾಗದ ಪತ್ರ ಕೊಟ್ಟಿದ್ನಲ್ಲ ಎಲ್ಲ ತಕೊಂಡ್ಬಿಟ್ರು ನೋಡ್ರಿ. ಮನಿ ಸಮೇತ ಬಿಡ್ಲಿಲ್ಲ, ನನ್ನ ಸಂಸಾರನ ತೆಗೆದಿಟ್ರು. ಏನ್ ಮಾಡ್ತೀರಿ? ಅಯ್ಯೋ ಪಾಪ, ಅದಕ್ಕ ನೋಡ್ರಿ ಯಾಕೆ ಕಳ್ಳು ಬಳ್ಳಿನೂ ನಂಬಾರ್ದಂತಾರ. ಅವಾಗಿಂದ ಇವಾಗಿನವರೆಗೂ ನಿಮ್ಮ ತಮ್ಮಾರ್ ಸಿಕ್ಕೇ ಇಲ್ಲನ್ರಿ? ಸಿಕ್ನಂದ್ರ ಜಾಡ್ಸುತ್ತ ಓದಿತೇನ್ರಿ. ಯಾ ಬೆಂಗ್ಳೂರ್ಗೆ ಹೋಗ್ಯಾನ, ದಿಲ್ಲಿಗೆ ಹೋಗ್ಯಾನ, ಬುಲ್ಲಿಗೆ ಹೋಗ್ಯಾನ, ಯಾರಿಗ್ ಗೊತ್ತ್ರಿ? ಅದು ಕರೇನ್ರಿ. ಎಷ್ಟು ಬಡ್ಕೊಂಡಿರಿ, ಬ್ಯಾಡ ಬ್ಯಾಡ ಯಾರನ್ನೂ ನಂಬಾಡ, ರೊಕ್ಕ ಕೊಡಿಸ್ಬೇಡ ಅಂತೇಳಿ ನನ್ನ ಮಾತಂದ್ರ ಕೇಳಲಿಲ್ಲ ಅವಾಗ. ಹಂಗ ಬಿಡ್ರಿ, ಹೋಲ್ ಬಿಡ್ರಿ. ಸರಿ, ಮನೆಗೆ ಹೋಗಿ ಹೇಳ್ತೇವ್ರಿ. ಹೇಳಕ್ ಏನೈತ್ ತಗ, ಹುಡುಗಿನೂ ಅಡ್ಡಿ ಇಲ್ಲ, ಚಲೋನೇ ಅದಾಳ. ಆಯ್ತು. ನಮ್ಮ ಹುಡುಗ ನಿಮ್ಮ ಮನ್ಸಿಗೆ ಬಂದಾನ? ಹಾ, ಹುಡುಗ ಮನ್ಸಿಗೆ ಬಂದಾನ, ಹುಡುಗಿ ಮನ್ಸಿಗೆ ಬಂದಾಳ. ಮತ್ತೇನಾಯ್ತು ತೋರಿ, ಹಂಗಾರ ಮದ್ವಿ ಮಾತುಕತೆ ಮುಂದುವರಿಸ್ಬಿಡಣಂತ. ನಾ ನಿಮ್ಗೆ ಫೋನ್ ಹಚ್ಚಿ ಹೇಳ್ತೀನಿ. ಅಯ್ಯೋ ಶಾಂತಕ್ಕ, ಗೌಡ್ರಿಗೆ ಹೇಳು. ಅದಕ್ಕೆ ಏನು ಅವಸರ ಇತ್ತಾಡ್ರಿ, ಹೇಳನಂತೆ. ಸರಿ, ನಾವೇನು ಬರ್ತೇವೆ ತೋರಿ, ನಿಲ್ಲಕ್ ಪುರ್ಸತ್ತಿಲ್ಲ, ಬರ್ತೇವೆ. ಇವತ್ತು ನೀರು ಬೇರೆ ಬಿಡ್ತೇನೆ ಅಂತಾನ, ಹೋಗಿ ನಾಳ ತುಂಬಬೇಕು. 8 ದಿನಕ್ಕೊಮ್ಮೆ ಬಿಡಾಕತ್ತ ನೀರು. ಮತ್ತೆ ಇವತ್ತು ತುಂಬಲಿಲ್ಲ ಅಂದ್ರೆ 8 ದಿನ ನೀರೇ ಇಲ್ದಂಗೆ ಆಕತಿ. ಸರಿ ಸರಿ ಅಕ್ಕಾರ. ಮಗಳ, ಹುಡುಗನ ಮನ್ಯಾನವ್ರಿಗೆ ಭಾರಿ ಇಷ್ಟ ಆದಂಗೈತಿ. ಏನ ಇನ್ನು ಬಿಡುದಿಲ್ಲ, ಅವ್ನು ಹುಡುಗಂತರೂ ತುದಿಗಾಲಾಗ ನಿಂತಾನ, ಲಗ್ನ ಆಗತಾನ. ಒಟ್ಟ ನೋಡು, ನಾ ಏನು ಹೇಳ್ತೀನಿ, ಬಾಯಿ ಮಾತ್ರ ತುಟಿ ಮಿಸ್ಸಗಬಾರ್ದು. ಅಲ್ಲಪ್ಪ, ಇವತ್ತಲ್ಲ ನಾಳೆ ವಿಚಾರ ಗೊತ್ತಾತಂದ್ರೆ ಏನು ಮಾಡೋದು? ಯಾರು ಹೇಳ್ಬೇಕು? ಒಂದು ನೀ ಹೇಳ್ಬೇಕು, ಇಲ್ಲ ನಾ ಹೇಳ್ಬೇಕು. ನಾವಿಬ್ರು ಬಾಯೇ ಬಿಡೋದಿಲ್ಲ, ಹೌದಿಲ್ಲ? ಇನ್ನು ನಿನ್ನ ಗಂಡ, ಅಯ್ಯ ನನ್ನ ಕರ್ಮದ ಹಾದಿ, ಅವ ಯಾ ಸುಡ್ಗಾಡ್ ಸೇರ್ಯಾನ ಯಾರಿಗೆ ಗೊತ್ತು? ಅವ್ನು ಬಿಟ್ಟು ಹೋಗಿ 2 ವರ್ಷದ ಮ್ಯಾಗ ಆಗೋತ್ತು. ಸತ್ತಾನ ಬದುಕ್ಯಾನ ಅದು ಗೊತ್ತಿಲ್ಲ. ಅಂದ್ಮ್ಯಾಗ ಯಾಕೆ ತಿರಿ ಕೆಡಿಸ್ಕೊಂತಿ, ಹೌದಿಲ್ಲ? ಅಲ್ಲಪ್ಪ, ಹುಡುಗ ಹಾಸ್ಟೆಲ್ನ ಕಲಿಯಾಕತ್ತಲ್ಲ, ಮತ್ತು ನಾನು ನೋಡ್ಬೇಕು ಅಂತ ಜಗಳ ಪಗಳ ಮಾಡಕತ್ತಂದ್ರೆ ಅವಾಗ ಏನು ಮಾಡೋದು? ಏನು ತಿರಿ ಕೆಡಿಸ್ಕೊಬೇಡ. ನಿಮ್ಮವ್ವ ಬೇರೆ ದೇಶದಾಗ ದುಡಿಯಾಕದಾಳ, ಆಕೆ ಇಲ್ಲ ಇಲ್ಲ ಅಂತ ನಾವು ಹೇಳ್ತೀವಿ. ಒಟ್ಟ ತಿರಿ ಕೆಡಿಸ್ಕೊಬೇಡ. ಏನು ಆ ಹುಡುಗನ ಚಿಂತಿ ಬಿಡು, ನಮ್ಗೆ ಶಕ್ತಿ ಇರೋ ಮಟ್ಟ ನಾವು ಸಾಕೊಂತೀವಿ. ಆಮೇಲೆ ಒಂದು ಇದಕ್ಕೆ ಬಂದ ಅಂದ್ರೆ ಅವ್ನು ತಿಳುವಳಿಕೆಲೆ ಬುದ್ಧಿ ಹೇಳ್ತೀವಿ. ಇಲ್ಲಪ್ಪ ಹಿಂಗೆ ಆಗೈತಿ, ಹಿಂಗೆ ಆಕೆ ಕೈ ಬಿಟ್ಬಿಡು, ಆಕೆ ಪಾಡಿಗೆ ಅವ ಎಲ್ಲೇ ಅದಾಳ, ನಿನ್ಗೇನು ದುಡ್ಕೊಂಡು ತಿನ್ನಾಕ ನಿನಗೊಂದು ಜೀವನಕ್ಕೆ ಒಂದು ಆಧಾರ ಮಾಡಿಕೊಡ್ತೀವಿ ನಾವು, ಸುಮ್ಮನಿರು ಅಂತ ಹೇಳ್ಬಿಡು. ನೀ ಏನಂತಿ? ಅಷ್ಟರೊಳಗೆ ಬಡ ಬಡ ಮನೆ ಬ್ಯಾಡ್ ಮಾಡ್ಕೊಂಡು ಏನು ಆಸ್ತಿ ಪಾಸ್ತಿ ಏನಾರ ಒಂಚೂರು ನಿನ್ನ ಹೆಸರಿಗೆ ಬರ್ಸ್ಕೊಂಬಿಡು. ಗಂಡನ ಒಟ್ಟು ಮಾಡಿ ಬರ್ಸ್ಕೊಂಡು ಗಡ ಏನು. ಹ್ಞೂಪ್ಪ, ಹಂಗೆ ಮಾಡ್ತೇನೆ. ಬರ್ಸ್ಕೊಂಡೆ ಅಂತಂದ್ರೆ ಇವಂಗೆ ಒಟ್ಟು ಕೊಟ್ಟು ಇವ್ನ ನೋಟು ಚೆಂದಾಗಿ ಇಟ್ಕೋಬೋದಲ್ಲ. ಈಗ ಒಂದು 4 ವರ್ಷದ ಕೂಸದು ಅದು ಎಲ್ಲ. ಅದು ಏನು ನನ್ನ ಅಷ್ಟೆಲ್ಲಾಗ ಕಲಿಯಾಕತ್ತೈತಿ, ಬರಲಿ ಸುಟಿಗೆ ನಾವೆಲ್ಲ ನೋಡ್ಕೊತೀವಿ. ಅವಂದ ಇನ್ನೂ ಏನಿಲ್ಲ ಅಂದ್ರೆ ಕಮ್ಸೆ ಕಮ್ಮಿ ಅಂದ್ರೆ ಒಂದು 7-8 ವರ್ಷ ನಿನಗೆ ಯಾವುದು ತೊಂದರೆ ಇಲ್ಲ. ಒಂದು 10-12 ವರ್ಷದ ಅವ ಆಗಲೇ ಅವ್ನು ಹುಡುಗ. ಅಲ್ಲಿ ಮಠ ಅವ್ನಿಗೆ ಯಾವುದು ಸುದ್ದಿ ಸುಖಾಲಿ ಹೊಡೆಯಲ್ಲ. ಒಂದು 7-8 ವರ್ಷದಾಗ ಗಡ ಏನು ಮಾಡ್ಬೇಕು, ಒಂದು 2 ಹಡ್ದು ಬಿಡು ಅವಂಗೂ. ಏನು ಒಂದು 2 ಹಡ್ದೆ ಅಂದ್ರೆ ಅವ್ನ ಮಕ್ಕಳು ಇರ್ತಾವೆ. ಲಾಸ್ಟಿಗೆ ಮನಿಗಿನಿ ಎಲ್ಲ ಈಗ ಹೋಗತ್ಲೆ 1 ವರ್ಷದಾಗ ಅಂದ್ರೆ ಗಂಡನ ಕರ್ಕೊಂಡು ಬೇರೆ ಆಸ್ತಿ ಗಿಸ್ತಿ ಎಲ್ಲ ಬರ್ಸ್ಕೊಂಬಿಡು. ಏನೋ ಹಂಗೆ ಮಾಡ್ತೀನಿ. ಇವಂಗೆ ಕೊಟ್ಟು ಉಳ್ಕಿದ್ದೆಲ್ಲ ನೀವು ಇಟ್ಕೊಂಡು ನೀವು ಯಾರಮ್ಮ ನಿಮ್ಮ ಪಾಡಿಗೆ ನೀವಿರ್ರಿ. ನಮ್ಮ ಕೈಯ ಕಾಲಕ್ಕೆ ಶಕ್ತಿ ಇರೋ ಮಟ್ಟ ನಾವು ಇವ್ನ ಜಪಾನ್ ಮಾಡ್ಕೊತೀವಿ. ಸರಿ ಅವ್ವ, ಎತ್ತಾಗ ಒಟ್ಟು ಮಗಳ ನೀ ಚಂದಿರ್ಬೇಕಷ್ಟೇ. ಒಟ್ಟು ನನಗೆ ಲಗ್ನ ಆಗಿತ್ತು, ಗಂಡು ಬಿಟ್ಟು ಹೋಗ್ಯಾನ, ಮಗ ಅದನ, ಏನು ಬಾಯ್ ಬಿಡ್ಬೇಡ. ಏನು ಅವಾಗ ನಮ್ಮ ಮಾತು ಕೇಳಿದ್ರೆ ಇದೆಲ್ಲ ರಾಡಿ ಹಾಕಿದ್ದಿಲ್ಲ. ಎಷ್ಟು ಹೇಳಿದ್ವಿ ನಿನಗೆ, ಬೇಡ ಬಾಡ್ಯಾನ ಮಾಡ್ಕೋಬೇಡ ಅಂತೇಳಿ. ಇಲ್ಲ ನನಗೆ ಅವನೇ ಬೇಕು, ಅವ್ನ ಲವ್ ಮಾಡೇನಿ ಅಂತೇಳಿ ಮಾಡ್ಕೊಂಡು ತಡ ಇಲ್ದ ವರ್ಷ ತುಂಬದ್ರೊಳಗೆ ಖುಷಿನೂ ಹಡ್ದು ನೋಡ್ದೇನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟು. ಈಗಾರ ನಮ್ಮ ಮಾತು ಕೇಳು, ಒಂದು ಒಳ್ಳೆ ಹುಡುಗನ ಕೈ ಹಿಡಿದು ಚಂದಾಗಿ ಬದುಕದ್ ಕಲಿ. ಏನು ಆಯ್ತವ, ಹಂಗೆ ಮಾಡ್ತೀನಿ. ಅಂತಿಮಿಕ್ಕಿ ಏನಾರ ಗೊತ್ತಾತ ಆದ್ರೆ ಕೊಲ್ಬಿಡು. ಆಸ್ತಿ ಪಾಸ್ತಿ ಬರ್ಸ್ಕೊಂಡಿಂದ ಡೈವರ್ಸ್ ಅಂತಾರಲ್ಲ, ನಮ್ಮ ಜೀವನಾಂಶಕ್ಕೆ ಇಷ್ಟು ಬೇಕು ಅಂತ ಜಗಳ ತಗೊಂಡು ನಿನ್ನ ಆಸ್ತಿ ನೀ ಕಡೆಯಲ್ಲಿ ಮಾಡ್ಕೊಂಡು ಅವು ಕುರ್ಕುಟ್ಟು ಇದನ್ನು ನೋಡ್ಕೊಂಡು ಜಪಾನ್ ಮಾಡ್ಕೊಂಡು ಇದ್ರಾತ್ ಏನಂತೆ. ಇಲ್ಲ ಮತ್ತೊಬ್ಬವ್ನು ಹುಡುಕುದು ಲಗ್ನ ಆಗಕ್ಕೆ ಅಷ್ಟೇ. ಆಯ್ತಪ್ಪ.